ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಯುತ ಕೆ ಜಯರಾಜ್ ನಿವೃತ್ತ IAS ಅಧಿಕಾರಿಗಳು ಇವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾನ್ಯ ಶ್ರೀ ದೊಡ್ಡರಂಗೇಗೌಡ್ರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಶ್ರೀ ಪ್ರಹ್ಲಾದ್ ರಾಯರೇ, ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀ ಶಂಕರ್ ನಾರಾಯಣ್ ಅವರೇ, ಶ್ರೀ ಮುರಳೀಧರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿದ್ದ ಎಲ್ಲ ಪ್ರಹ್ಲಾದ್ ರಾಯರ ಅಭಿಮಾನಿಗಳೇ, ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಪ್ರಹ್ಲಾದ್ ರಾಯರಿಗೆ 60 ವರ್ಷ ತುಂಬಿದ್ದಕ್ಕೆ ನಾನು ಹೃತ್ಪೂರ್ವಕವಾಗಿರೋ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅವರಿಗೆ ಭಗವಂತ ಇನ್ನೂ ಉತ್ತಮವಾಗಿರೋ ಆಯುಸ್ ಕೊಟ್ಟು ಅವರು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೋ ಎಲ್ಲ ನೆರವೇರಿಸಬೇಕು ಅಂತ ನಾನು ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಸ್ನೇಹಿತರೆ, ಸರ್ಕಾರದಲ್ಲಿದ್ದು ಕೆಲಸ ಮಾಡಿದವರಲ್ಲಿ ಒಂದು ನಮೂನೆ ಪ್ರಕಾರ ಆಗ್ಬಿಡ್ತಾರೆ 30 ವರ್ಷ ಸರ್ವಿಸ್ ಮಾಡಿದ ಮೇಲೆ. ಅದು ಆಂಗ್ಲ ಭಾಷೆಯಲ್ಲಿ ಒಂದು ಸ್ಟೀರಿಯೋ ಟೈಪ್ ಅಂತೀವಿ. ಆ ಸ್ಟೀರಿಯೋ ಟೈಪ್ ಏನು ಅಂದರೆ, ನಮ್ಮ ಕೆಲಸ ಆಯಿತು, ನಾವಾಯಿತು, ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ, ನಮ್ಮ ಇಲಾಖೆಯಲ್ಲಿ ಯಾರು ಸುಪೀರಿಯರ್ಸ್ ಇರ್ತಾರೋ ಅವ್ರ ಜೊತೆ ಸರಿಗಿರಬೇಕು, ನಮಗೇನು ಕೆಲಸ ಕೊಟ್ಟಿದ್ದಾರೋ ಅದನ್ನು ಕಟ್ಟುನಿಟ್ಟಾಗಿ ಮಾಡಬೇಕು, ಇಷ್ಟೇ ನಮ್ಮ ಜೀವನದ ಗುರಿ ಅಂತ ಸುಮಾರು 90% ಅವರು ಈ ಥರ ಒಂದು ಸ್ಟೀರಿಯೋ ಟೈಪಿಗೆ ಒಳಗಾಗಿರ್ತಾರೆ. ಆದರೆ ಪ್ರಹ್ಲಾದ್ ರಾಯರು ಈ ಸ್ಟೀರಿಯೋ ಟೈಪ್ ಪ್ರಕಾರ ಇಲ್ಲವೇ ಇಲ್ಲ. ಆದ್ರಿಂದ ಇವತ್ತು ಮಾನ್ಯ ಶಂಕರ್ ನಾರಾಯಣ್ ಅವರು ಮತ್ತು ಎಲ್ಲರೂ ಸೇರಿ ಈ ಥರ ಒಂದು ಸಮಾರಂಭ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ, ಅವರು ಸರ್ಕಾರದಲ್ಲಿ ತಮ್ಮ ಇಲಾಖೆಯಲ್ಲಿ ಉತ್ತಮವಾಗಿರೋ ಹೆಸರು ಪಡೆಯೋ ಜೊತೆಗೆ ನಾನಾ ಕ್ಷೇತ್ರಗಳಲ್ಲಿ ಅವರು ಹೆಸರು ಪಡೆದಿದ್ದಾರೆ. ಬರಹಗಾರರು ಹೌದು, ಕ್ರಾಸ್ವರ್ಡು ಬರೀತಾರೆ, ಇನ್ನು ಸಮಾಜದ ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಕೊಂಡಿರೋ ಒಂದು ವ್ಯಕ್ತಿ. ಆದ್ರಿಂದ ಇವತ್ತು ಈ ಸಮಾರಂಭದಲ್ಲಿ ನಾವು ಶ್ರೀ ಪ್ರಹ್ಲಾದ್ ರಾಯರ್ನ ನಿಜವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಮತ್ತೆ ಕೆಲಸದ ಬಗ್ಗೆ ಹೇಳಬೇಕಾದ್ರೆ, ಅವರು ಈ ಥರ ಎಲ್ಲ ಒಂದು ವಿಚಾರಗಳ ಬಗ್ಗೆ ತೊಡಗಿದ್ದಾರೆ ಅಂತ ತಿಳ್ಕೊಂಡು ಕೆಲಸದಲ್ಲಿ ಏನು ಚ್ಯುತಿ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ನಿಮ್ಗೆ ಹೇಳಬೇಕಾಗಿದೆ. ಅನೇಕ ಕೆಲಸಗಳಲ್ಲಿ ಅವ್ರನ್ನ ನಾನು ನೋಡಿದ್ದೇನೆ, ಅವ್ರ ಜೊತೆ ಕೆಲಸನೂ ಕೂಡ ಮಾಡಿದ್ದೇನೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಉತ್ತಮವಾಗಿರೋ ಒಂದು ಗುಣಮಟ್ಟ ಇಟ್ಕೊಂಡು ಆ ಸ್ಟ್ಯಾಂಡರ್ಡ್ ಪ್ರಕಾರ ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನು ಮಾಡಿ ಬಂದಿರೋ ಒಂದು ಪ್ರವೃತ್ತಿ ಪ್ರಹ್ಲಾದ್ ರಾಯರ್ನ ನಾನು ಕಂಡಿದ್ದೀನಿ. ಹಾಗಿರಬೇಕಾದ್ರೆ ಅವರ ವಿಭಿನ್ನ ಒಂದು ಇಂಟ್ರೆಸ್ಟ್ ಜೊತೆಗೆ ಕೆಲಸದಲ್ಲಿ ದಕ್ಷತೆ ಮತ್ತು ಒಂದು ಕಾರ್ಯಗತ ಮಾಡೋ ಒಂದು ಶಕ್ತಿಯನ್ನ ಪ್ರಹ್ಲಾದ್ ರಾಯರು ತಮ್ಮ ಇತರ ಒಂದು ಪೊಸಿಷನ್ಸ್ಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರನ್ನು ನಾನು ಸುಮಾರು ಈಗ 15 ವರ್ಷದಿಂದ ಪರಿಚಯ. ಮೊದಲನೇ ಬಾರಿ ಕಂಡಿದ್ದು ಮಹಾನಗರ ಪಾಲಿಕೆಯಲ್ಲಿ ನಾನು ಕಮಿಷನರ್ ಆಗಿರುವಾಗ. ಅಲ್ಲಿ ಒಬ್ಬ PRO ಅವಶ್ಯಕತೆ ಇತ್ತು. ನಾನು ಮಾನ್ಯ ಸುಬ್ಬರಾಯರ್ನ ಯಾವಾಗಲೂ ಮಾತಾಡಿಸ್ತಾ ಇದ್ದೆ, VN ಸುಬ್ಬರಾಯರ್ನ. ಅವ್ರನ್ನ ಒಂದ್ಸತಿ ಕರೆದು ಈ ಥರ ಒಂದು ಒಳ್ಳೆ PRO ಬೇಕಾಗಿದೆ ನನಗೆ, ಯಾಕಂದರೆ ಪಾಲಿಕೆಯ ಕೆಲಸಗಳು ಬಹಳ ವಿಭಿನ್ನ, ಬಹಳ ಕಷ್ಟದ ಕೆಲಸಗಳು. ಜನರಿಗೆ ತಿಳಿಸ್ಬೇಕಾದ್ರೆ ಒಬ್ಬ ಕಮ್ಯುನಿಕೇಷನ್ ಪ್ರೊಫೆಷನಲ್ ಅಗತ್ಯ ಇದೆ, ದಯವಿಟ್ಟು ಯಾರಾದರೂ ತಾವು ಸೂಚನೆ ಮಾಡಿ ಅಂತ ಹೇಳಿದಾಗ VN ಸುಬ್ಬರಾಯರು ಈ ಥರ ಪ್ರಹ್ಲಾದ್ ರಾಯರ್ ಅಂತ ಒಬ್ಬರು ಇದ್ದಾರೆ ಮಂಡ್ಯದಲ್ಲಿ, ಅವರು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ತಮ್ಮ ಹತ್ರ ಕಳಿಸ್ಕೊಡ್ತೀನಿ ಮಾತಾಡಿ ಅಂತ ಹೇಳಿದ್ರು.
ಅವರು ಮರುದಿನನೇ ನನ್ನ ಬಂದು ಕಾಣಿದ್ರು ಪ್ರಹ್ಲಾದ್ ರಾಯರು. ಮತ್ತು ನಾನು ಒಂದು ಕೆಲವಾರು ನನಗೆ ಸಲಹೆಗಳು ಕೊಡು ಅಂತ ಕೇಳಿದೆ ಯಾವುದೋ ವಿಚಾರಗಳ ಬಗ್ಗೆ. ತಕ್ಷಣವೇ ಆ ಸಲಹೆಗಳನ್ನ ಲಿಖಿತವಾಗಿ ನನಗೆ ಕಳಿಸ್ಕೊಟ್ರು. ನನಗೆ ಬಹಳ ಇಷ್ಟ ಆಯಿತು. ಸರ್ಕಾರಕ್ಕೆ ಬರೆದು ಪ್ರಹ್ಲಾದ್ ರಾಯರ್ನ ಮಹಾನಗರ ಪಾಲಿಕೆ PRO ಆಗಿ ಮಾಡಿಸಿದೆ ನಾನು. ಅಲ್ಲಿ ಅವರ ಕಾರ್ಯದಕ್ಷತೆ ಬಗ್ಗೆ ನನಗೆ ಫಸ್ಟ್ ಹ್ಯಾಂಡ್ ಆಗಿ ನೋಡೋ ಒಂದು ಅವಕಾಶ ಇತ್ತು. ಯಾವ ರೀತಿ ಅವರು ನಮ್ಮ ಒಂದು ಏನು ಕುಂದುಕೊರತೆಗಳಿದೆ ಅದನ್ನು ಜನರಿಗೆ ತಲುಪಿಸ್ತಾ ಇದ್ರು. ಜನರ ಒಂದು ಅನಿಸಿಕೆಗಳು ಏನಿದೆ, ಪಾಲಿಕೆ ಆಡಳಿತಕ್ಕೆ ಹೇಗೆ ಅವರು ಒಂದು ಸೇತುವೆ ಥರ ಇದ್ದರು. ಮತ್ತು ಮುಖ್ಯವಾಗಿ ಈ ಮೀಡಿಯಾ ಜೊತೆ ಯಾವ ರೀತಿ ಪ್ರಹ್ಲಾದ್ ರಾಯರು ಉತ್ತಮವಾಗಿ ಅದನ್ನು ಮ್ಯಾನೇಜ್ ಮಾಡಿದ್ರು, ಇದನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೀನಿ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು, ತಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಹ್ಲಾದ್ ರಾಯರ ಒಂದು ದಕ್ಷತೆ ನಿಜವಾಗ್ಲೂ ನಾವು ಮೆಚ್ಚಬೇಕಾಗ್ತದೆ. ಮಹಾನಗರ ಪಾಲಿಕೆ ಆದಮೇಲೆ ನಾನು ಬೇರೆ ಬೇರೆ ಕೆಲಸಗಳಿಗೆ ಹೋದಾಗ ಪ್ರಹ್ಲಾದ್ ರಾಯರ್ನ ಕರೆಸ್ತಾ ಇದ್ದೆ, ಮಾತಾಡ್ತಾ ಇದ್ದೆ, ಅವ್ರ ಸಲಹೆಗಳನ್ನ ಪಡಿತಾ ಇದ್ದೆ, ಅವ್ರನ್ನ ಕನ್ಸಲ್ಟ್ ಕೂಡ ಮಾಡ್ತಾ ಇದ್ದೆ. ಎಲ್ಲದರಲ್ಲೂ ಸಂಯಮ, ಒಂದು ತೂಕದ ವಿಚಾರ, ಒಂದು ಮೆಚೋರಿಟಿ ಅಂತ ಏನು ಹೇಳ್ತೀವಿ ಅದನ್ನು ನಾನು ಕಂಡಿದ್ದೇನೆ. ಆದ್ದರಿಂದ ಅದಕ್ಕಾಗಿ ಅವರಿಗೆ ನಾನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಆಭಾರಿ ಕೂಡ ಆಗಿದ್ದೇನೆ. ಒಂದು ವಿಚಾರ ಹೇಳಬೇಕಾದ್ರೆ, ಸುಮಾರು 2 ವರ್ಷದ ಹಿಂದೆ ಅವರ ಒಂದು ಸಹಾಯ ಜೊತೆ ನಾನು ನನ್ನ ಆಡಳಿತ ಅನುಭವಗಳನ್ನ ಒಂದು ಲೇಖನ ರೂಪದಲ್ಲಿ ಮಾಡಿದೆ, ಜೈತ್ರ ಯಾತ್ರೆ ಅಂತ. ಅದನ್ನು ಇಲ್ಲೇ ಬಿಡುಗಡೆ ಬೇರೆ ಆಗಿತ್ತು. ನಾನು ಅದನ್ನು ಬರೆದಿದ್ದು ಇಂಗ್ಲೀಷಲ್ಲಿ, ಯಾಕಂದರೆ ಇಂಗ್ಲೀಷಲ್ಲಿ ನಂಗೆ ಸ್ವಲ್ಪ ಫೆಮಿಲಿಯಾರಿಟಿ ಇರೋದ್ರಿಂದ ಇಂಗ್ಲೀಷಲ್ಲಿ ಬರೆದೆ. ಆದರೆ ನಂಗೆ ತೋರ್ತು ಇದು ಇಂಗ್ಲೀಷಲ್ಲಿ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ, ಕನ್ನಡಿಗರಿಗೆ ತಲುಪಬೇಕಾದ್ರೆ ಇದು ಕನ್ನಡದಲ್ಲೇ ಭಾಷಾಂತರ ಮಾಡಬೇಕು. ನನಗಷ್ಟು ಭಾಷಾಂತರ ಮಾಡೋವಷ್ಟು ಕಾಂಪಿಟೆನ್ಸ್ ಇರಲಿಲ್ಲ, ಯೋಗ್ಯತೆ ಇರಲಿಲ್ಲ. ಆಗ ಪ್ರಹ್ಲಾದ್ ರಾಯರ್ನ ಕರೆದು ದಯವಿಟ್ಟು ಇದನ್ನು ತಾವು ಮಾಡೋಕ್ಕಾಗ್ತದ ಅಂತ ಕೇಳಿದಾಗ ಅವರು ಬಹಳ ಸಂತೋಷವಾಗಿ, ಏನು ಒಂದು ಆಕ್ಷೇಪಣೆ ಉಂಟು ಮಾಡ್ದಂಗೆ ಸುಮಾರು 66 ವಾರ ಆ ಜೈತ್ರ ಯಾತ್ರೆಯನ್ನು ನಾವು ವಿಜಯ ಕರ್ನಾಟಕದಲ್ಲಿ ಪಬ್ಲಿಷ್ ಮಾಡಿದ್ವಿ. ಹಾಗೂ ಅದನ್ನು ಒಂದು ಪುಸ್ತಕ ಮಾಡಿ ಈಗ ಅಂಕಿತ ಮುಖಾಂತರ ಅದು 5ನೇ ಎಡಿಷನ್ ಕೂಡ ಆಗಿದೆ. ಇದಕ್ಕೆ ಕೀರ್ತಿ ಬರಬೇಕಾಗಿರೋದು ಪ್ರಹ್ಲಾದ್ ರಾಯರ್ಗೆ. ಯಾಕಂದರೆ ಅವ್ರಿಗೆ ಸಾಕಷ್ಟು ಕೆಲಸ ಇತ್ತು. ಬೆಳಗಿಂದ ಸಂಜೆ ಅವರು ತಮ್ಮ ಕಾರ್ಯಕ್ರಮಗಳಲ್ಲಿ ತೊಡಗಿರ್ತಾರೆ. ಆದರೆ ಅದರ ಬಗ್ಗೆ ಏನೋ ಒಂದು 2 ಮಾತು ಹೇಳ್ದಂಗೆ ಕರೆಕ್ಟಾಗಿ ಯಾವಾಗ ಸಮಯಕ್ಕೆ ತಕ್ಕಂಗೆ ಅವರು ನನಗೆ ಸಹಾಯ ಮಾಡಿದ್ದನ್ನು ನಾನು ನಿಮ್ಮ ಮುಂದೆ ಈಗ ನೆನೆಸ್ಕೋಬೇಕಾಗ್ತದೆ. ಮತ್ತು ಎಲ್ಲರ ಎದುರುಗಡೆ ನನ್ನ ಒಂದು ಕೃತಜ್ಞತೆಗಳನ್ನು ಸಹ ಪ್ರಹ್ಲಾದ್ ರಾಯರಿಗೆ ಸಲ್ಲಿಸಬೇಕಾಗ್ತದೆ. ಅಂದಮೇಲೆ ಪ್ರಹ್ಲಾದ್ ರಾಯರ ಒಂದು ಈ ಜೀವನ ಚರಿತ್ರೆ ಬಗ್ಗೆ ನಾವು ತಿಳ್ಕೊಂಡು ಏನು ಕಲಿಬೋದು, ಆಂಗ್ಲ ಭಾಷೆಯಲ್ಲಿ ಟೇಕ್ ಅವೇ ಅಂತ ಹೇಳ್ತೀವಿ, ನಮ್ಮೆಲ್ಲರಿಗೂ ಏನು ವಿಚಾರಗಳು ಅನ್ವಯಿಸ್ತದೆ ಅಂತ ನಾನು ಒಂದು ಮಾತು ಹೇಳಿಬಿಟ್ಟು ಇದು ಮುಗಿಸ್ತೇನೆ. ಒಂದು, ಅವರ ಒಂದು ಕ್ರಿಯೇಟಿವಿಟಿ. ಅವರು ಸರ್ಕಾರದಲ್ಲಿ ಇದ್ರೂ ಕೂಡ ಬರೀ ಸರ್ಕಾರದ ವಿಚಾರಗಳ ಬಗ್ಗೆ ಮಾತ್ರ ಅವರು ಅದರಲ್ಲಿ ತೊಡಗಿ ಬೇರೆ ವಿಚಾರಗಳನ್ನ ಅವರು ಅವಲಂಬಿಸೋ ವ್ಯಕ್ತಿ ಕೂಡ ಆಗಿದ್ರು. ಅದನ್ನು ಇವತ್ತು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ ಕ್ರಿಯೇಟಿವಿಟಿ ಎಂಬುದು ಎಲ್ಲರಲ್ಲೂ ಇರಬೇಕು. ಯಾಕಂದರೆ ಕ್ರಿಯೇಟಿವಿಟಿ ಇಲ್ಲದೇ ಇದ್ರೆ ನಾವು ನಿಜವಾಗ್ಲೂ ನಮ್ಮ ಜೀವನದ ಒಟ್ಟಾರೆ ಅನುಭವವನ್ನು ಪಡೆಯೋಕ್ಕಾಗೋದಿಲ್ಲ. ಜೊತೆಗೆ ಆ ಒಂದು ಕ್ರಿಯೇಟಿವಿಟಿ ಜೊತೆಗೆ ಆಂಗ್ಲ ಭಾಷೆಯಲ್ಲಿ ಜೆಸ್ಟ್ ಫಾರ್ ಲೈಫ್ ಅಂತ ಏನು ಹೇಳ್ತೀವಿ, ಜೀವನವನ್ನು ಪೂರ ಅರ್ಥ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಸಂತೋಷ ಪಡೋದನ್ನು ನಾವು ಪ್ರಹ್ಲಾದ್ ರಾಯರಲ್ಲಿ ಕಲ್ತ್ಕೋಬೋದು. ಯಾಕಂದರೆ ಅವರು ತಮ್ಮ ಪೂರ ಜೀವನದಲ್ಲಿ, ಆಡಳಿತ ಜೀವನ ಆಗಿರ್ಬೋದು, ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು, ಅವರು ಹಿ ಹ್ಯಾಸ್ ಟ್ರೈಡ್ ಟು ಎಕ್ಸೆಲ್ ಇನ್ ವಾಟ್ ಎವರ್ ಹಿ ಹ್ಯಾಸ್ ಡನ್ ಬಿಕಾಸ್ ಆಫ್ ಹಿಸ್ ಕ್ರಿಯೇಟಿವಿಟಿ ಆ್ಯಂಡ್ ಬಿಕಾಸ್ ಆಫ್ ಹಿಸ್ ಜೆಸ್ಟ್. ಇದು ನಾವು ಇವತ್ತು ತಿಳ್ಕೊಳ್ಬೇಕು.
ಮತ್ತು ಇದಕ್ಕಾಗಿ ಈ ಥರ ಒಂದು ಕಾರ್ಯಕ್ರಮ ರೂಪಿಸಿ ನಮ್ಮನ್ನೆಲ್ಲ ಬರಮಾಡಿಸಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾವು ಶ್ರೀ ಶಂಕರನಾರಾಯಣ ಅವರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಮಂಜೇಶ್ ಅವರಿಗೆ ನಿಜವಾಗ್ಲೂ ನಾವು ಆಭಾರಿಯಾಗಿದ್ದೇವೆ, ಇರಬೇಕು. ಯಾಕಂದರೆ ಈ ಥರ ಒಂದು ಸಮಾರಂಭದಲ್ಲಿ ನಾವು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ನಾನು ನಿಮ್ಮ ಮುಂದೆ ಬಹಳ ಕಳಕಳೆಯಿಂದ ಇಡ್ತಾ ಇದ್ದೇನೆ. ಮತ್ತು ಒಂದು ಮಾತು, ಪ್ರಹ್ಲಾದ್ ರಾಯರು ಇದೆಲ್ಲ ಮಾಡಬೇಕಾದ್ರೆ ಅವರ ಒಂದು ಪ್ರತಿಫಲ ಇದೆ, ಅವರ ಒಂದು ಕೆಲಸ ಖಂಡಿತ ಇದೆ. ಅದು ಈ ಸಂದರ್ಭದಲ್ಲಿ ನಾವು ಅವರ ಶ್ರೀಮತಿಯವ್ರನ್ನ ಮತ್ತು ಅವರ ಹುಡುಗರನ್ನ ಮನೆಯವ್ರನ್ನೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ ಒಂದು ಏನು ಅಭ್ಯಾಸ ಇದೆ ಅಂದರೆ ಬರೀ ನಾವು ಆ ವ್ಯಕ್ತಿಗಳನ್ನ ಹೊಗಳ್ತೀವಿ, ಸರಿಯೇ, ಬಟ್ ಆ ವ್ಯಕ್ತಿಗೆ ಆ ಥರ ಆಗಬೇಕಾದ್ರೆ ಆ ಸರೌಂಡಿಂಗ್ ಸರ್ಕಮ್ಸ್ಟಾನ್ಸಸ್ ಏನಿದೆ ಅದನ್ನು ಮರ್ತು ಬಿಡ್ತೀವಿ. ಸೊ ಇವತ್ತು ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಶ್ರೀಮತಿ ಪ್ರಹ್ಲಾದ್ ರಾಯ್ ಅವರಿಗೆ ಮತ್ತು ಅವರ ಎಲ್ಲ ಕುಟುಂಬದವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಷ್ಟು ಹೇಳಿ ಇವತ್ತು ನನ್ನನ್ನು ಇಲ್ಲಿ ಬರಮಾಡಿಸಿ ಈ ಥರ ಒಂದು ಮರ್ಯಾದೆ ಕೊಟ್ಟು ಪ್ರಹ್ಲಾದ್ ರಾಯರ ಬಗ್ಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹಂಸಜ್ಯೋತಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯಕರ್ತರು ಎಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನ ಮುಗಿಸ್ತೇನೆ. ಇದೇ ಥರ ಪ್ರಹ್ಲಾದ್ ರಾಯರು 100 ವರ್ಷ ತುಂಬಲಿ, ಎಲ್ಲದರಲ್ಲೂ ಯಶಸ್ಸು ಅವ್ರ ಪಾಲಾಗಲಿ ಅಂತ ಹಾರೈಸಿ ಈ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ನಂತರ ಈಗ DS ಕರ್ಕಿಯವರ ಹಚ್ಚೆಯು ಕನ್ನಡದ ದೀಪ ಎಂಬ ನೃತ್ಯದೊಡನೆ ಈಗ ಆ ದೀಪವನ್ನು ಪ್ರಜ್ವಲಿಸೋಣ. ಮಕ್ಕಳು ಮೈಸೂರಿಗೆ ತೆರಳುತ್ತಿರುವುದರಿಂದ ಕಾರ್ಯಕ್ರಮದ ಮಧ್ಯದಲ್ಲಿ ನಾವು ನೃತ್ಯವನ್ನು ಹಮ್ಮಿಕೊಳ್ಳಬೇಕಾಗಿದೆ. ಮನೆ ಮನೆಗಳಲ್ಲಿ ಮನಗಳಲ್ಲಿ ಕನ್ನಡ ದೀಪ ಹಚ್ಚಿ ಬೆಳಕು ಮೂಡಿಸುವ ಆಸೆ ಕವಿ DS ಕರ್ಕಿ ಅವರಿಗೆ. ಕಲ್ಪನೆಯ ಕಣ್ಣು ಹರಿಯುವ ತನಕ ದೀಪದ ಬೆಳಕು ಬೀರಬೇಕು. ಹಿರಿಯರು ಗಳಿಸಿದ ಹೆಸರನ್ನು ಉಳಿಸಲು ಎಲ್ಲರೂ ಒಂದುಗೂಡಿ ಕನ್ನಡ ದೀಪ ಹಚ್ಚಿ ಮಾಂಗಲ್ಯ ಗೀತೆ ಹಾಡೆವು ಎನ್ನುತ್ತಾರೆ ಕವಿ.
ಸುಂದರವಾದ ನೃತ್ಯವನ್ನು ಅಭಿನಯಿಸಿದ ನೃತ್ಯ ತಂಡದ ಎಲ್ಲ ನೃತ್ಯಗಾರ್ತಿಯರಿಗೆ ಅಭಿನಂದನೆಗಳು. ತಂಡದ ಮುಖ್ಯಸ್ಥೆ ಆಶಾ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ಆಶಾ ಅವರಿಗೆ ಹಂಸಜ್ಯೋತಿ ಪರವಾಗಿ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ಭಾಷಣ. ಮೊದಲಿಗೆ ಶ್ರೀಯುತ ನಾಗಣ್ಣ ಚಲನಚಿತ್ರ ನಿರ್ದೇಶಕರು ಇವರಿಂದ. ಎಲ್ರಿಗೂ ನಮಸ್ಕಾರ. ಹೆಡ್ ಮೇಸ್ಟ್ರು, ಪ್ರೊಫೆಸರು, ಗುರುಗಳು, ದೊಡ್ಡರಂಗೇಗೌಡ್ರೆ, ಬೆಂಗಳೂರಿನ ಅಭಿವೃದ್ಧಿಗೆ ಹರಿಕಾರ ಅಂತಲೇ ಹೇಳ್ಬೋದು ನಮ್ಮ ಜಯರಾಜ್ ಸಾಹೇಬರು, ಹುಣಸವಾಡಿ ರಾಜನವರು, ಮನೋಹರ್ ಸಾರ್ ಅವರು ಈಗ ತಾನೇ ಹೋಗಿದ್ದಾರೆ, ಹಾಗೂ ಹಂಸಜ್ಯೋತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಇವೇನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ನಮ್ಮ ಗುರುಗಳು ಒಂದು ಮಾತು ಹೇಳಿದ್ದಾರೆ, ಬಂದಿದೆ ಬದುಕಿನ ಬಂಗಾರದ ದಿನ ಅಂತ. ಅದನ್ನು ಪ್ರೊಫೆಸರ್ ದೊಡ್ಡರಂಗೇಗೌಡರು ಬರೆದಿರ್ತಕ್ಕಂಥ ಒಂದು ಲೈನು. ಆ ಬಂಗಾರದ ದಿನ ಇವತ್ತು ಆನ ಪ್ರಹ್ಲಾದರವರ ಬಂಗಾರದ ದಿನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅವ್ರ ಬಗ್ಗೆ, ವ್ಯಕ್ತಿ ಚಿತ್ರಣದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಜಯರಾಜ್ ಸಾಹೇಬರು ಹೇಳಿದ್ದಾರೆ. ಸರ್ಕಾರ ನೌಕರ ಅಂದ ತಕ್ಷಣ ಒಂದು ಸ್ಟೀರಿಯೋಟೈಪ್ ಆಗಿಬಿಡ್ತದೆ. ಅದರಲ್ಲಿರ್ತಕ್ಕಂಥ ಅಡೆತಡೆಗಳನ್ನು, ಸಾಕಷ್ಟು ಆ ಟೆನ್ಷನ್ಗಳನ್ನು ಇದು ಮಾಡಿಕೊಂಡು ಆ ಮಧ್ಯದಲ್ಲಿ ಈ ಸಾಹಿತ್ಯ, ಪದಬಂಧ ಇದನ್ನು ರೂಢಿಸ್ಕೊಳ್ತಕ್ಕಂಥ ಒಂದು ವಿಷಯ ಇದೆಯಲ್ಲ, ಅದು ಭಾಳ ಕಷ್ಟ, ಭಾಳ ಕಷ್ಟವಾದಂಥ